ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡುಗೆ ಮನೆಗಳಲ್ಲಿ ತುಂಬುತ್ತಾ ಇರೋ ಎಣ್ಣೆ ನಿಜವಾದ ಎಣ್ಣೆ ಅಲ್ಲ ಅದು. ಅದು ಈ ರಿಫೈನರಿ ಇಂಡಸ್ಟ್ರಿ, ಡೀಸೆಲ್ ಇಂಡಸ್ಟ್ರಿಯಲ್ಲಿ ಬಿಟ್ಟಿರೋ ಆ ತಿಳಿ ಎಣ್ಣೆ, ಅದಕ್ಕೆ ಬಣ್ಣ ಇರೋದಿಲ್ಲ, ವಾಸನೆ ಇರೋದಿಲ್ಲ, ತಿಳಿ ಎಣ್ಣೆ ಇರುತ್ತೆ. ಲೋವರ್ ಆಕ್ಟೇನ್ ಕಾರ್ಬನ್ನಿಂದ ಸಿಗ್ತಕ್ಕಂಥ, ಅಂದರೆ 8 ಕಾರ್ಬನ್ ಮೇಲೆ ಇರೋದು ನಾವು ಡೀಸೆಲ್ಲು ಪೆಟ್ರೋಲು ಮಾಡ್ಕೊಳ್ತೀವಿ. ಕೆಳಗಡೆ ಇರೋದು ಅದು ಬಳಸೋಕ್ಕಾಗೋದಿಲ್ಲ ಇಂಧನವಾಗಿ. ಸೊ ಆ ತಿಳಿ ಎಣ್ಣೆ ತ್ಯಾಜ್ಯ ವಸ್ತುವಾಗಿ ಟನ್ಗಟ್ಟಲೆ, ಲೀಟರ್ ಗಟ್ಟಲೆ ಬೀಳ್ತಾ ಇದೆ ಈ ಕಂಪನಿಗಳಿಗೆ. ಅದನ್ನ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದರಲ್ಲೂ ಕೂಡ ಲಾಭ ಮಾಡೋದು ಮಾಡ್ಕೊಳ್ರಿ. ಬಟ್ ನಮ್ಮ ಸಂಪ್ರದಾಯಗಳನ್ನೆಲ್ಲ ನಿರ್ನಾಮ ಮಾಡಿದ್ದಾರೆ. ಎಷ್ಟು ಮಟ್ಟಕ್ಕೆ ಅಂದರೆ 1995 ಆ ಕಾಲಘಟ್ಟದಲ್ಲಿ ನೀವು ಕಳೆಕಾಯಿ ಎಣ್ಣೆ ಕುಡಿದ್ರೆ ಅಫ್ಲೋಟಾಕ್ಸಿನ್ ಬರುತ್ತೆ, ನೀವು ಕೊಬ್ಬರಿ ಎಣ್ಣೆ ತಿಂದರೆ ನಿಮಗೆ ಕೊಲೆಸ್ಟ್ರಾಲ್ ಆಗುತ್ತೆ, ಈ ಥರ ಅಪಪ್ರಚಾರ ಮಾಡಿ ನಮ್ಮ ಎಣ್ಣೆಗಳನ್ನೆಲ್ಲ ನಮ್ಮ ಅಡುಗೆ ಮನೆಯಿಂದ ತೆಗೆದು ಹಾಕಿ ಈ ಪ್ಲಾಸ್ಟಿಕ್ ಎಣ್ಣೆ ತಂದು ಕೂರಿಸಿದ್ದಾರೆ. ಒಂದು ಪ್ಲಾಸ್ಟಿಕ್ ಎಣ್ಣೆ ಅನ್ನೋದು, ಇನ್ನೊಂದು ಅದು ಎಣ್ಣೆ ಅಲ್ಲ ಅನ್ನೋದು, 2 ಅಂಶ ಇಲ್ಲಿ.